ಏನು ನಮ್ಮ ಉದಯವಾದ ನವೆಂಬರ್ 22 ವರ್ಷ ಕ್ರೀಡಾ ಸಂದರ್ಭದಲ್ಲಿ ಪಕ್ಷದ ಕಚೇರಿ ಅದ್ದೂರಿಯಾಗಿ ಒಂದು ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದು. ಆ ಕಾರ್ಯಕ್ರಮದಲ್ಲಿ ಪಕ್ಷದ ವರಿಷ್ಠರಾದ ದೇವೇಗೌಡರು ಕುಮಾರಸ್ವಾಮಿ ಅವರು ನಮ್ಮ ಪಕ್ಷದ ರಜತ ಮಹೋತ್ಸವವನ್ನು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಆಚರಣೆ ಮಾಡಬೇಕು, ಅದಕ್ಕೆ ನಮ್ಮ ಕಾರ್ಯಕರ್ತರು ಭಾಳ ಒಗ್ಗಟ್ಟಿನಿಂದ ಇದು ಹುಮ್ಮಸ್ಸಿನಿಂದ ಮಾಡಬೇಕು ಅಂತ ಏನು ಆದೇಶವನ್ನು ಕೊಟ್ಟಿದ್ದು. ಆದೇಶ ಪ್ರಕಾರ ಇವತ್ತು ಕೊರಗಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಯತೀಶ್ ಅವರ ತಂಡ ನಮ್ಮ ಪಕ್ಷದ ಮುನ್ನು ಯತೀಶ್ ಮತ್ತು ಉಮೇಶ್ ಎಲ್ಲ ಸೇರಿ ಭಾಳ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ. ಅವರಿಗೆ ಈ ಶುಭ ಸಂದರ್ಭದಲ್ಲಿ ನಾವು ಅಭಿನಂದನೆ ಸಲ್ಲಿಸ್ತಾ, ಈಗ ತಾನೇ ನಮ್ಮ ಹನುಮಂತೇಗೌಡರು ಬರ್ತಾ ಇದ್ದಾರೆ, ಅವ್ರಿಗೂ ಸಹ ಅಭಿನಂದಿಸಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಆರಂಭ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ. ಪಕ್ಷ ಪ್ರಾದೇಶಿಕ ಪಕ್ಷ, ಕನ್ನಡಿಗರ ಪಕ್ಷ, ಕರ್ನಾಟಕದಲ್ಲಿ ಕನ್ನಡಿಗರಿಗಾಗಿ ಕಟ್ಟಿದಂಥ ಏಕೈಕ ಪಕ್ಷ ನಮ್ಮ ಪ್ರಾದೇಶಿಕ ಪಕ್ಷ ಇವತ್ತು ದೇವೇಗೌಡರ ಶ್ರಮದಿಂದ 25ನೇ ವರ್ಷನ ಪೂರ್ಣಗೊಳಿಸ್ತಾ ಇದೆ. ಈ ಒಂದು ಸಂತಸದ ಸುದ್ದಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ JDS ಕಾರ್ಯಕರ್ತರುಗಳು ಅವರು ಹುಮ್ಮಸ್ಸಿನಿಂದ ಎಲ್ಲರೂ ಅವರೇ ರಜತ ಮಹೋತ್ಸವ ಕಾರ್ಯಕ್ರಮನ ಸ್ವಂತ ಹಣದಿಂದ ಸಣ್ಣ ಪುಟ್ಟ ಜನಗಳಿಗೆ ಸ್ವೀಟ್ ಹಂಚೋದ್ರ ಮುಖಾಂತರ ಮತ್ತೆ ಕಲಾವಿದರುಗಳನ್ನ ಕರೆಸಿ ಏನೋ ಒಂದು ಕುಣಿತಾಗ್ಲಿ ಇನ್ನೊಂದಾಗ್ಲಿ ಅದನ್ನ ಮಾಡೋ ಮುಖಾಂತರ ಅವ್ರದೇ ಆದ ತಿಳಿ ಬಹಳ ವಿಭಿನ್ನವಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಾದ್ಯಂತ ಆಚರಿಸ್ತಾ ಇದ್ದಾರೆ. ನಮ್ಮನ್ನೆಲ್ಲ ಆಹ್ವಾನಿಸಿ ನಾವು ಅವ್ರ ಜೊತೆಗೆ ಸೇರ್ಕೊಂಡು ಇದನ್ನೆಲ್ಲ ಖುಷಿಯಾಗಿ ಆಚರಿಸ್ತಾ ಇರೋದು ಬಹಳ ಖುಷಿ ಕೊಡ್ತಾ ಇದೆ. ಇವತ್ತು ಈ ಕೊಡಿಗೇಹಳ್ಳಿ ಏನು ಈ ಗ್ರಾಮದಲ್ಲಿ ನಮ್ಮ ಮಿತ್ರರಾದಂಥ ಯತೀಶ್, ಹರೀಶ್ ಹಾಗೆ ಸುಮಾರು ಜನ ಇದು ಹೇಳ್ತಾ ಸಹಸ್ರಾರು ಸಂಖ್ಯೆಯಲ್ಲಿ ಇದ್ದಾರೆ ಕಾರ್ಯಕರ್ತರು. ಎಲ್ಲ JDS ಕಾರ್ಯಕರ್ತರು, ಯುವಕ ಮಿತ್ರರು ಬಹಳ ಹುಮ್ಮಸ್ಸಿನಿಂದ ಈ ಒಂದು ರಜತ ಮಹೋತ್ಸವ ಕಾರ್ಯಕ್ರಮನ ಆಯೋಜಿಸಿ ಆಚರಿಸ್ತಾ ಇದ್ದಾರೆ. ಜನಗಳಿಗೆ ಕೇಕ್ ಕಟ್ ಮಾಡಿ ಕೇಕ್ ಕೊಡೋದ್ರ ಮುಖಾಂತರ, ಜೊತೆಗೆ ಬಡವರಿಗೆ ಸಣ್ಣ ಪುಟ್ಟ ಸಹಾಯ ಮಾಡೋ ಮುಖಾಂತರ ಕಾರ್ಯಕರ್ತರು ಅವ್ರದೇ ಆದಂಥ ಅವ್ರ ಪ್ರೀತಿನ ಪಕ್ಷದ ಪರವಾಗಿ ತೋರಿಸ್ತಾ ಇದ್ದಾರೆ. ಅದ್ರಲ್ಲಿ ನಾವು ಭಾಗವಹಿಸ್ತಾ ಇರೋದು ಬಹಳ ಖುಷಿ ತಂದಿದೆ. ಭಾಗವಹಿಸ್ತಾ ಇರೋದು ಬಹಳ ಖುಷಿ ತಂದಿದೆ. ಇಲ್ಲ, ಅವಿರತ ಹೋರಾಟ. ಅವರೊಬ್ರು ಮಾಜಿ ಪ್ರಧಾನಮಂತ್ರಿ ಮಗ ಅಂತ ಯಾವತ್ತೂ ಮನೇಲಿ ಕೂತ್ಕೊಂಡವ್ರಲ್ಲ. ಅವ್ರಿಗೆ ಬೇಕಾದ್ರೆ ಯಾವತ್ತಾದ್ರೂ ಯಾವುದೋ ಒಂದು ಬಿಸ್ನೆಸ್ ಮಾಡ್ಕೊಂಡು ಫಿಲಮ್ ತಗೊಂಡು ಅವ್ರು ಅದೇ ಫೀಲ್ಡಲ್ಲಿ ಇದ್ಬಿಡ್ಬೋದಾಯ್ತು. ಆದರೂ ಅವ್ರ ತಂದೆಯವ್ರ ಕಷ್ಟನ ನೋಡಿ ಅವ್ರ ಜೊತೆಗೆ ರೈತರ ಕಷ್ಟ, ನಮ್ಮ ಪ್ರಾದೇಶಿಕ ಪಕ್ಷ ಒಂದು ಇರಬೇಕು, ರೈತರು ಉಳಿಬೇಕು ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷನ ನಾವು ಸಮೃದ್ಧವಾಗಿ ಬೆಳೆಸಬೇಕು ಅಂತ ಹೇಳಿ ಏನೋ ಒಂದು ಸಿಕ್ತಂಥ ಅಲ್ಪ ಸ್ವಲ್ಪ ಒಂದು ಅವಕಾಶಗಳಲ್ಲಿ ಅವರ ಅಧಿಕಾರದಲ್ಲಿ ರೈತರಿಗಾಗಲಿ ಬಡವ್ರಿಗಾಗಲಿ ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಲಾಟ್ರಿ ನಿಷೇಧ ಮಾಡಿರೋದಾಗಿ, ಇನ್ನೊಂದು ಮತ್ತು ರೈತರು ಸಾಲ ಮನ್ನಾ ಮಾಡಿರೋದು ಎಲ್ಲವನ್ನು ಮಾಡಿ ಮುಂದಿನ ನಡೆಸ್ಕೊಂಡು ಹೋಗ್ತಿದ್ದಾರೆ. ಅವರ ಒಂದು ಇದನ್ನು ನಾವೆಲ್ಲ ಕಾರ್ಯಕರ್ತರುಗಳು, ಯುವಕರು ಮುಂದೆ ನಡ್ಸ್ಕೊಂಡು ಹೋಗ್ತೀವಿ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೈ ಜೋಡಿಸ್ತಾ ಅಂತ ಹೇಳ್ತಾ ನಾನು ಮಾಡ್ತೀನಿ. ನಮ್ಮ ಪಕ್ಷದ 25ನೇ ವರ್ಷದ ರಜತ ಮಹೋತ್ಸವದ ಅಂಗವಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಿರುವ ನಮ್ಮ ಕೊಡಿಗೇಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಾವು JDSನ ಮುಖಂಡರಾದ ಉಮೇಶ್ ಹಾಗೂ ಯತೀಶ್ ಅವರ ತಂಡದಿಂದ ಹಮ್ಮಿಕೊಂಡಿದ್ದೇವೆ. ಹಾಗೂ ನಮ್ಮ ಸಹ ಚಂದ್ರೂರವರು ಗಂಗುಡಿಪುರದ ನಮ್ಮ ಗ್ರಾಮ ಪಂಚಾಯಿತಿ ಅಭ್ಯರ್ಥಿ ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಶುಭ ಕೋರುತ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷವನ್ನ ಅಧಿಕಾರಕ್ಕೆ ತರಲು, ಪಕ್ಷದ ಸಂಘಟನೆ ಮಾಡಲು, ನಮ್ಮ ಕುಮಾರಣ್ಣನ ಸರ್ಕಾರ ಮುಖ್ಯಮಂತ್ರಿಯಾಗಿ ನೋಡಲು ಎಲ್ಲ ಉತ್ಸುಕದಿಂದ ಕಾಯ್ದಿದ್ದೇವೆ. ಯಾಕೆಂದ್ರೆ ಈಗಿನ ಸರ್ಕಾರದ ದುರಾಳಿತವನ್ನು ನೋಡಿ ನೋಡಿ ಬೇಸತ್ತೋಗಿದ್ದಾರೆ ಎಲ್ಲ ಸರ್ಕಾರದ್ದು. ಯಾಕೆಂದ್ರೆ ಎಲ್ಲಾ ಬೆಲೆ ಏರಿಕೆಗೂ ಹಂಚೋಗಿದೆ, ಹೆಂಗೋಗಿದೆ ಬೆಲೆ ಏರಿಕೆ ಅಂತ ಎಲ್ಲರಿಗೂ ಗೊತ್ತು. ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರವರೇ ಕಿತ್ಲಾಡ್ತಾ ಇದ್ದಾರೆ. ಈ ಸರ್ಕಾರ ಬೇಡ ಅನ್ಸ್ಬಿಟ್ಟಿದೆ ಎಲ್ಲರಿಗೂ. ಕೇಂದ್ರದಲ್ಲಿ NDA ಒಕ್ಕೂಟದ ಸರ್ಕಾರ ಹೇಗೆ ಭದ್ರವಾಗಿ ಬುನಾದಿಯಾಗಿ ಹೋಗಿದೆಯೋ, ಇಲ್ಲಿ ಕರ್ನಾಟಕದಲ್ಲೂ ಭದ್ರವಾಗಿ NDA ಸರ್ಕಾರವನ್ನು ಮುಂದಿನ ದಿನಗಳಲ್ಲಿ ನಾವು ಕಾರ್ಯಕರ್ತರಲ್ಲೂ NDA ಒಕ್ಕೂಟದಿಂದ ಎಲ್ಲ BJP ಹಾಗೂ JDS ಮುಖಂಡರು ಒಗ್ಗಟ್ಟಾಗಿ ಹೋಗಿ ಸರ್ಕಾರವನ್ನ ಅಧಿಕಾರಕ್ಕೆ ತರುವಲ್ಲಿ 2028ಕ್ಕೆ ಖಂಡಿತ ನಾವು ಶ್ರಮಿಸ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ.